ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಅಂತ ಏನಿದೆ, ಪ್ರತಿಯೊಂದು ಗ್ರಾಮ ಪಂಚಾಯತಿಯನ್ನ ಎಲ್ಲ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಅಭಿವೃದ್ಧಿ ಮಾಡುವಂತ ಒಂದು ದೂರದೃಷ್ಟಿಯ ಒಂದು ಕಾರ್ಯಕ್ರಮ ಅದು. ಅದರ ಮಹತ್ವವನ್ನ ಕಳ್ಕೊತಾ ಇದೆ, ಅದರ ಮಹತ್ವ ಕಳ್ಕೊತಾ ಇದೆ. ನಾನಾ ಕಾರಣಗಳಿಂದ ಅದರ ಮಹತ್ವವನ್ನ ಕಳ್ಕೊತಾ ಇದೆ. ಮತ್ತೆ ಈ ಎಷ್ಟೋ ಕೋಟಿ ಸಂಖ್ಯೆಯಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡ್ತಾ ಇತ್ತು ಅಲ್ಲಲ್ಲಿ ಗ್ರಾಮಗಳಲ್ಲಿ. ಯಾವ ರೀತಿ ರೈತ ಆದ್ರೆ ರೈತ ತನ್ನ ತೋಟದಲ್ಲಿ ಏನ್ ಕೆಲಸ ಮಾಡ್ಕೊಳಕ್ಕಾಗ್ತಾ ಇತ್ತು, ತನ್ನ ಗ್ರಾಮಕ್ಕೆ ಬೇಕಾಗಿರುವಂತ ಕೆಲಸ, ತನ್ನ ಮನೆ ಮುಂದೆ ರಸ್ತೆ ಇರ್ಬೋದು, ಮನೆ ಕಟ್ಟುವಂತ ವಿಚಾರ ಇರ್ಬೋದು, ಇದೊಂದು ಮಹಾತ್ಮ ಗಾಂಧಿ ರೂರಲ್ ಎಂಪ್ಲಾಯ್ಮೆಂಟ್ ಯೋಜನೆ ಅಡಿಯಲ್ಲಿ ಏನಿತ್ತು ಆ ಕಾರ್ಯಕ್ರಮಗಳು ಅದು ನಶಿಸಿ ಹೋಗ್ತಾ ಇದೆ, ಕ್ಷೀಣಿಸ್ತಾ ಇದೆ, ಕಡಿಮೆ ಆಗ್ತಾ ಇದೆ. ಅದರ ಮಹತ್ವ ಯಾರು ಕಡಿಮೆ ಮಾಡ್ತಾ ಇದ್ದಾರೆ? 18-20 ವರ್ಷದಲ್ಲಿ ಸರ್ಕಾರನೇ, ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಪ್ರತಿ ಹಳ್ಳಿಯ ಪ್ರಗತಿಗೆ ಅನುದಾನ ಕೊಡ್ತಾ ಇರ್ಲಿಲ್ಲ. ಆದ್ರೆ ಗ್ರಾಮ ಪಂಚಾಯತಿಗಳಿಂದ ಅಭಿವೃದ್ಧಿ ಮಾಡ್ತಾ ಇದ್ರು, ಅಂಗನವಾಡಿ ಕಟ್ತಾ ಇದ್ರು, ಶಾಲಾ ಕಟ್ಟಡಗಳು, ಕಾಂಪೌಂಡ್, ಟಾಯ್ಲೆಟ್ಸ್, ಡ್ರೈನೇಜ್, ಸಿಸಿ ರಸ್ತೆ, ರೈತರ ಬದುಗಳು, ಚೆಕ್ ಡ್ಯಾಮ್ಸ್, ಬಾವಿ, ಕಲ್ಯಾಣಿ, ಈ ತರ ಕುರಿ ಶೆಡ್ ರೈತರದು, ಮತ್ತೆ ಹಸು ಶೆಡ್ ಇಂಥವೆಲ್ಲ ಕಟ್ಟಿ ರೈತರನ್ನ ಶಕ್ತಿ ತುಂಬುವಂತ ಕೆಲಸ ಮಾಡ್ತಾ ಇದ್ರು. ತೋಟಗಾರಿಕೆ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಇವೆಲ್ಲ ಸರ್ಕಾರದ ಗ್ರಾಮೀಣ ಭಾಗದ ಮತ್ತೆ ಪಂಚಾಯತಿ ಹಂತದ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿತ್ತು. ಇದೆಲ್ಲ ಗ್ರಾಮ ಪಂಚಾಯತ್ ಅಧೀನದಲ್ಲಿ ಕೆಲಸ ಮಾಡುವಂತದ್ದು ಇರ್ತಾ ಇತ್ತು. ಒಂದು ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಂದ್ರೆ 80-90% ಒಂದು ಗ್ರಾಮ ಪಂಚಾಯತಿಯಿಂದಾನೇ ಅಭಿವೃದ್ಧಿ ಆಗ್ತಾ ಇದೆ. ಅಷ್ಟು ಅಧಿಕಾರ ಇತ್ತು. ಆ ಅಧಿಕಾರ ನರೇಗಾ ಉದ್ಯೋಗ ಕೊಡೋದಂದ್ರೆ ಇಡೀ ಗ್ರಾಮ ಪಂಚಾಯತಿ ಇಷ್ಟೆಲ್ಲಾ ಕಾರ್ಯಕ್ರಮಗಳ ಮುಖಾಂತರ ಅಭಿವೃದ್ಧಿ ಆಗ್ತಾ ಇತ್ತು 5 ವರ್ಷದಲ್ಲಿ. ಆ ಪ್ರಗತಿಯನ್ನ ಅರ್ಥ ಮಾಡ್ಕೊಳ್ದೆ, ಆ ದೂರದೃಷ್ಟಿಯನ್ನ ಅರ್ಥ ಮಾಡ್ಕೊಳ್ದೆ, ಆ ಕಾರ್ಯಕ್ರಮಗಳ ಶಕ್ತಿಯನ್ನ ಕ್ಷೀಣಿಸುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಅದನ್ನ ತಿಳುವಳಿಕೆ ಮೂಡಿಸ್ಬೇಕು, ಅದರ ಅರಿವು ಮೂಡಿಸ್ಬೇಕನ್ನೋ ಅಂತ ಒಂದು, ಮತ್ತೆ ಎಲ್ಲೆಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿ ಬೆಳೆದು ಬಂದಿದೆ ಅಂದ್ರೆ ನಮ್ಮ ಕರ್ನಾಟಕ ಸರ್ಕಾರ ಯಾವ ರೀತಿ ಮುಂದುವರೆದಿದೆ ಇಂತ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಅನ್ನುವಂಥದ್ದು ಅವೇರ್ನೆಸ್ ಕೊಡ್ಬೇಕು ಅಂತ. ನಾಳೆ ಕೂಡ ಪ್ರೊಟೆಸ್ಟ್ ಇದೆ, ಬ್ಯಾಂಗ್ಳೂರಲ್ಲಿ ಪ್ರೊಟೆಸ್ಟ್ ಇದೆ. ಈ ಪ್ರೊಟೆಸ್ಟ್ ಗೆ ಭಾಗಿನೂ ಆಗ್ಬೇಕಾಗಿದೆ. ನಮ್ಗೆ ಸೆಷನ್ ಜೊತೆಲಿ ಅದನ್ನು ನಾವು ಪ್ರೊಟೆಸ್ಟ್ ಬಟ್ ಇಲ್ಲಿ ಎಷ್ಟು ಜನ ಕೆಲಸ ಮಾಡೋರಿದ್ರು, ಕೆಜಿಎಫ್ ಕ್ಷೇತ್ರದಲ್ಲಿ ಎಷ್ಟು ಜನ ಅದರ ಉದ್ಯೋಗವನ್ನ ಅವಲಂಬಿಸಿದ್ರು, ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು ಇವರಿಂದ ಮಾಹಿತಿ ತಗೊಳೋದಕ್ಕೆ ಅವ್ರು ಬಂದಿದ್ದಾರೆ. ಅದಕ್ಕೆ ಪಂಚಾಯತಿ ಅಧ್ಯಕ್ಷರು ಮತ್ತೆ ಅವ್ರ ಮೆಂಬರ್ಸ್ ಕರ್ಕೊಂಡ್ ಬಂದಿದ್ದಾರೆ. 2-3 ಜಾಗ ಚೇಂಜ್ ಮಾಡಿದಕ್ಕೆ, ಮಳೆ ಬಂದಿದ್ದಕ್ಕೆ ಅವರು ಕಾದು ಇದಾಗಿದ್ದಾರೆ. ಬಟ್ ಈಗ ಒಂದು 7-8 ಪಂಚಾಯತಿ ಮಾಹಿತಿ ಅಂತ ತಗೊಂಡಿದ್ದಾರೆ. ಅವರು ತಗೊಂಡು ಇದನ್ನ ಮಾಡಿಸ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಇಡೀ ಕರ್ನಾಟಕದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಏನು ತೊಂದರೆ ಏನಾಗಿದೆ, ಕಾರ್ಮಿಕರಿಗೆ, ರೈತರಿಗೆ ಏನ್ ಸಮಸ್ಯೆ ಆಗಿದೆ, ಈ ಕಾರ್ಯಕ್ರಮ ಅಷ್ಟು ಮಹತ್ವ ಇತ್ತ ಅಂತ ಅಂದ್ಬಿಟ್ಟು ಒಂದು ಅವರು ರಿಪೋರ್ಟ್ ತಗೊಳ್ಳೋದಕ್ಕೆ ಬಂದಿದ್ದಾರೆ. ನೀವೇ ನೋಡಿದ್ರಿ, ಅವರೆಲ್ಲ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಮಾಹಿತಿಯನ್ನ ತಗೊಂಡಿದ್ದಾರೆ. ಸರಿಯಾದ ರೀತಿಯ ಮಾಹಿತಿಯನ್ನ ಕೊಡುವಂತದ್ರಲ್ಲಿ ನಮ್ಮೆಲ್ಲಾ ಪಂಚಾಯತಿ ಅಧ್ಯಕ್ಷರು, ಮುಖಂಡರು, ಸದಸ್ಯರು, ಗೌರವಾನ್ವಿತ ಗ್ರಾಮ ಪಂಚಾಯತಿ ಸದಸ್ಯರು ಮಾಹಿತಿಯ ಕೊರತೆ ಏನು ಇಲ್ಲ. ನಮ್ ಕೆಜಿಎಫ್ ಬಗ್ಗೆ ಕೆಲಸ ಮಾಡೋದಕ್ಕೆ ಈಗ ಆಗ್ತಾ ಇಲ್ಲ ಅನ್ನುವಂತ ಬೇಜಾರು ಅವರಲ್ಲಿ ಇದೆ. ಮಾಹಿತಿ ಕೊಡ್ತಿದ್ದಾರೆ. ನರೇಗಾ ಏನ್ ಕೆಲ್ಸಗಳು ಮಾಡ್ತಾ ಇದ್ವಿ, ಈ 4 ವರ್ಷದಿಂದ ಏನ್ ಕೆಲ್ಸಗಳು ಆಗಿದಾವೆ ಅದಕ್ಕೂ ಬಿಲ್ಸ್ ಬಂದಿಲ್ಲ. ಬೇಕು ಅಂತಾನೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಬಿಲ್ಸ್ ಡಿಲೇ ಮಾಡ್ತಾ ಇರ್ಬೋದು. 15-10 ತಿಂಗಳು ಆಗಿದೆ. ಏನ್ ಪಂಚಾಯತಿ ನಡೆಸಬೇಕು, 10 ತಿಂಗಳಿಂದ ₹1 ಗ್ರಾಂಟ್ಸ್ ಬಂದಿಲ್ಲ. ಏನ್ ಬೋರ್ವೆಲ್ಸ್ ರಿಪೇರಿ ಇರ್ಬೋದು, ಸ್ವಚ್ಛತೆ ಇರ್ಬೋದು, ಯಾವುದಕ್ಕೆ ಆಗಲಿ ಒಂದು ಮೋಟರ್ ಬೇಕು, ಒಂದು ಕೇಬಲ್ ಬೇಕು, ಲೈಟ್ಸ್ ಬೇಕು, ಯಾವುದಕ್ಕೆ ಆಗಲಿ 15% ದುಡ್ಡು ಬಂದಿಲ್ಲ. ಇದನ್ನು ಬೇರೆ ಸ್ಟೇಟ್ ಕೊಟ್ಟಿದ್ದಾರೆ, ಪಕ್ಕದಲ್ಲಿರುವಂತ ಆಂಧ್ರ ಪ್ರದೇಶ ಕೊಟ್ಟಿದ್ದಾರೆ, UP ಕೊಟ್ಟಿದ್ದಾರೆ. ಅಲ್ಲಿ ಅವ್ರದೇ ಬಿಜೆಪಿ ಸರ್ಕಾರ ಇದೆ, ಇಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಜನಾದೇಶ ಸ್ವಾಮಿ ಕಾಂಗ್ರೆಸ್ ಬೇಕು ಅಂತ ಇಲ್ಲಿ ಕರ್ನಾಟಕ ಜನ ಏನಕ್ಕೆ ಮಾಡಿದ್ದಾರೆ? ಒಳ್ಳೆ ಆಡಳಿತ ಕೊಡ್ತಾ ಇದೆ. ಮನಮೋಹನ್ ಸಿಂಗ್ ಕಾಲದಲ್ಲಿ ನರೇಗಾವನ್ನು ಬಂದಿದ್ದು. ಇವತ್ತು ಪ್ರತಿ ಹಳ್ಳಿಗೆ ಹೋಗಿ ಒಂದೊಂದು ಹಳ್ಳಿಯಲ್ಲಿ 5 ಬೋರ್ಡ್ 6 ಬೋರ್ಡ್ ದೊಡ್ಡದಿಲ್ಲ, 50 ಬೋರ್ಡ್ 100 ಬೋರ್ಡ್ ಕೆಲಸಗಳು ಕಾಣಿಸ್ತದೆ. ರೀಸನ್ ಏನು ಅಂದ್ರೆ ಕೆಲಸ ನಡೆದಿರುತ್ತೆ, ಅದಕ್ಕೆ ಆದಂತ ಇಂಜಿನಿಯರ್ ಇರ್ತಾರೆ. ಪ್ರತಿಯೊಂದು ಅಷ್ಟೇ. ಇವಾಗ ಡೇ ಬೈ ಡೇ ಈ ನರೇಗಾನ ಸ್ಟಾಪ್ ಮಾಡ್ಬೇಕು, ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನಂದ್ರೆ ಈ ನರೇಗಾನ ಸ್ಟಾಪ್ ಮಾಡ್ಬೇಕು ಅಂತ ಡೇ ಬೈ ಡೇ ಏನ್ ಮಾಡ್ತಾರೆ, ಕಂಡೀಷನ್ಸ್ ಜಾಸ್ತಿ ಮಾಡ್ಬೇಕಂತ.
ಬೆಳಿಗ್ಗೆ ಒಂದು ಫೋಟೋ ತೆಗಿಬೇಕು, ಮಧ್ಯಾಹ್ನ ಒಂದು ಫೋಟೋ ತೆಗಿಬೇಕು ಅನ್ನೋದು ಇವೆಲ್ಲ ನಾವು ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಕೆಲಸಗಳು ಅಷ್ಟೇ, ಮೊದಲು ಇದ್ದಿದ್ದಂತ ಕೆಲಸಗಳನ್ನ ಕೆಲವೊಂದೆಲ್ಲ ತೆಗೆದಾಕಿದ್ದಾರೆ. ಇವಾಗ ಸ್ಮಶಾನ ಕಾಂಪೌಂಡ್ ಕಟ್ತಾ ಇದ್ರು, ಅದನ್ನೆಲ್ಲ ತೆಗೆದಾಕಿದ್ದಾರೆ. ಬಹಳಷ್ಟು ಸ್ಕೀಮ್ಸ್ ತೆಗೆದಾಕಿದ್ದಾರೆ. ಅದ್ರ ಜೊತೆಗೆ ಇವಾಗ 2022 ಇಂದ ಮಾಡಿದಂತ ಕೆಲಸಗಳು ಸುಮಾರು ಬೇರ್ಕೊಂಡದ್ದು 2,35,00,000 ಇದೆ. ನಾನು ಸ್ಟ್ಯಾಟಿಸ್ಟಿಕ್ಸ್ ತಗೊಂಡೆ, 2,35,00,000 ಪೆಂಡಿಂಗ್ ಬಿಲ್ಸ್ ಇದೆ. ಇವಾಗ ಯಾವುದೇ ಒಂದು ಕೆಲಸ ಮಾಡಿ 3 ವರ್ಷ 4 ವರ್ಷ, ನಾವು ಶಿಲಾಂಗ್ ಬೆಂಗಳೂರು ಹೇಳ್ತೀವಿ, 3 ವರ್ಷ 4 ವರ್ಷ ಎಲ್ಲೋ ಒಂದು ಬಡಿ ತಗೊಂಡು ಏನೋ ವಾರ್ಡ್ ಅಲ್ಲಿ ಜನ ಆಶೀರ್ವಾದ ಮಾಡಿರ್ತಾರೆ. ಯಾವ್ದೋ ಒಂದು ಕೆಲಸ ಕೇಳಿದಾಗ ಒಂದು ರೈಲ್ ಇರ್ಬೋದು, ಒಂದು ರೋಡ್ ಇರ್ಬೋದು ಮಾಡಿರ್ತಾರೆ. ಬಟ್ ಕೆಲಸ ಮಾಡಿ 3 ವರ್ಷ 4 ವರ್ಷ ಆದ್ರೆ ಅವ್ನು ಹಾಕಿರೋ ಬಂಡವಾಳದ ಒಂದು ದುಡ್ಡು ಏನಾಗುತ್ತೆ, ಯಾವಾಗ ಬರುತ್ತೆ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಬ್ರು ನಮ್ಮ ಆಚಾರ್ಯ ರಾಯಲ್ಟಿ ಇರ್ಬೋದು, CST ಇರ್ಬೋದು, ಇವೆಲ್ಲ ಕೆಲವೊಂದೆಲ್ಲ ಬಹಳ ಇವಾಗ ಮಾಡೋದು 5 ಲಕ್ಷ ಕೆಲಸ ಅಂದ್ರೆ 20-80 ರೇಷಿಯೋದಾದ್ರೆ 1 ಲಕ್ಷ ಲೇಬರ್ ಬರುತ್ತೆ, 4 ಲಕ್ಷ ಮೆಟೀರಿಯಲ್ ಮೇನ್ ಅಮೌಂಟ್ ಇರೋದು ಬರೋದಿಲ್ಲ. ಯಾವುದೇ ಮೆಂಬರ್ ಕೆಲಸ ಮಾಡಲ್ಲ. ಇವಾಗ ಶಾಸಕರು, ನಮ್ಮ ಶಾಸಕರಿಗೆ ಫೈಟ್ ಮಾಡ್ತಾರೆ, ಒಂದಷ್ಟು ಅನುದಾನ ಹಾಕೊಂಡು ಅವ್ರು ಎಷ್ಟೊಂದು ಅನುದಾನ ಹಾಕೊಂಡ್ಬೇಕಾಗುತ್ತೆ. ಇವಾಗ ಬೇರ್ಮಳದಲ್ಲಿ SC/ST ಇದರಲ್ಲಿ 2 ಕೋಟಿ ಅನುದಾನದಲ್ಲಿ ಐಮಾಸ್ ರೈಟ್ಸ್ ರೋಡ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಮೈನಾರಿಟಿ ರೋಡ್ಸ್ ಕೊಟ್ಟಿದ್ದಾರೆ, RDP ಬಂದಿರುವಂತಹ ರೋಡ್ಸ್ ಕೊಟ್ಟಿದ್ದಾರೆ. ಅದೇ ಗ್ರಾಮ ಪಂಚಾಯತಿಯಲ್ಲ ನರೇಗಾ ಕರೆಕ್ಟ್ ನಡೀತಾ ಇದೆಯಲ್ಲ, NRS ರೋಡ್ಸ್ ಆಗ್ತಾ ಇದ್ವಿ. ಇವಾಗ ಎಲ್ಲಾ ಶಾಸಕರು ತರಕಾಗಲ್ಲ ಆಯ್ತಾ ಅನುದಾನ. ಇವಾಗ ನಾವು ರಿಕ್ವೆಸ್ಟ್ ಮಾಡ್ತೀವಿ, ನಾವು ಆಶೀರ್ವಾದ ಮಾಡಿರ್ತಾರೆ ಜನ, ನಾವು ವಾರ್ಡಲ್ಲಿ ಏನೋ ಒಂದು ಕೆಲಸ ಮಾಡ್ಬೇಕು, ಮಾಡಕ್ ಆಗಲ್ವೇ? ಬಂಡವಾಳ ಎಲ್ಲಿ ಮಾಡಿರೋ ಮೈನಾರಿಟಿ ಅದು ಮಾಡಿದ್ದಾರೆ. ಈ ಕಡೆ ಮಾಡಿದ್ದಾರೆ SC/ST. ನಾನು ಹೇಳಿದ್ದು ಈ ಇಷ್ಟೋ ಕೆಲಸ ಈ 6 ತಿಂಗಳಲ್ಲಿ ನಡೆದಿಲ್ಲ. ಸುಮಾರು 3-3.5 ಕೋಟಿ ರೂಪಾಯಿ ಬೇರ್ಮಳದಲ್ಲಿ ಶಾಸಕರ ಅನುದಾನದಲ್ಲಿ ನಡೆಯುವಂತ ಕೆಲಸಗಳು. ಅದು ಬಿಟ್ಟು ಬಸ್ ಸ್ಟ್ಯಾಂಡ್ ಬಿಲ್ಡಿಂಗ್ ಇಷ್ಟೆಲ್ಲ ಇವಾಗ ನರೇಗಾ ಸಪೋರ್ಟ್ ಇಲ್ಲ. ನರೇಗಾ ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿ ಸರ್ಕಾರ ಬೇಕು ಅಂತಾನೆ ಕಾಂಗ್ರೆಸ್ ಗವರ್ಮೆಂಟ್ ಹತ್ತಿರವಂತ ಒಂದು ಸ್ಕೀಮ್ ನ ಇದನ್ನ ಕ್ಲೋಸ್ ಮಾಡಬೇಕು ಅಂತಾನೆ ಪ್ರತಿದಿನ ಟೈಪ್ ಮಾಡ್ತಾ ಇರೋದು. ಇಲ್ಲೇ ರೂಲ್ಸ್ ಎಲ್ಲ ತಗೊಂಡ್ಬರ್ತಿದ್ದಾರೆ ದಿನ ಯಾವ್ದೋ ಒಂದು. ಇವಾಗ ನೆಕ್ಸ್ಟ್ ಐ ಸ್ಕ್ಯಾನರ್ ಅಂತ ಇದೆ. ಇವಾಗ ನಾವು ಮಾಡಿರುವಂತ ಕೆಲಸಕ್ಕೆ ಫೋಟೋಸ್ ಇರುತ್ತೆ, ಇಂಜಿನಿಯರ್ ಇರ್ತಾರೆ, ವಿಡಿಯೋ ಬಂದು ಇನ್ಸ್ಪೆಕ್ಷನ್ ಮಾಡಿರ್ತಾರೆ, ಆ ಲೋಕಲ್ ಅಲ್ಲಿ ಅಧ್ಯಕ್ಷ ಬಂದಿರ್ತಾರೆ, ನೋಡಿರ್ತಾರೆ ಕೆಲಸ ನಡೆದಿಲ್ಲ ಬರುತ್ತೆ. ಇಷ್ಟೊಂದು ಫೋಟೋಸ್ ಬೇಕು ಅನ್ನೋದು, ಎವಿಡೆನ್ಸ್ ಡಿಪಾರ್ಟ್ಮೆಂಟ್ ಅನ್ನೋದು ಪ್ರತಿಯೊಂದು ಅಷ್ಟೇ. ಈ ಸ್ಕೀಮ್ ನ ಕ್ಲೋಸ್ ಮಾಡೋದಕ್ಕೆ ಕುತಂತ್ರ ಮಾಡಿ ಏನ್ ಕೇಂದ್ರ ಸರ್ಕಾರ ಇದೆ ಇದನ್ನ ಕ್ಲೋಸ್ ಮಾಡ್ಬೇಕು ಅಂತಾನೆ ಪ್ರತಿ ದಿವಸ ಇದನ್ನ ಟ್ವೀಟ್ ಮಾಡ್ತಾ ಇರುವಂತದ್ದು ಖಂಡಿತವಾಗ್ಲೂ ಅರ್ಥ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಈ ಸ್ಕೀಮ್ ನಡೀಬಾರ್ದು. ನಡೆದ್ರೆ ಮನಮೋಹನ್ ಸಿಂಗ್ ಅವ್ರಿಗೆ ಹೆಸರು ಬರುತ್ತೆ, ಅವ್ರ ಕಾಲದಲ್ಲಿ ಬಂದಿರುವಂತ ಒಂದು ಸ್ಕೀಮ್ ಇದು ಅಂತಾನೆ ದಿನ ಟೈಪ್ ಮಾಡಿ ಈ ಸ್ಕೀಮ್ ನ ಕ್ಲೋಸ್ ಮಾಡ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇವೆಲ್ಲ ನಡೀತಾ ಇರುವಂತದ್ದು. ನಾನು 2 ಮಾತುಗಳಲ್ಲಿ ಹೇಳೋದಕ್ಕೆ ಅವಕಾಶ ಕೊಡೋದ್ರ ಎಲ್ಲರಿಗೂ ಅನ್ಸುತ್ತಾ ಅನಿಸ್ತೇನೆ. ಇಲ್ಲ ವೈದ್ಯರು ಮಾಡಿ 60 ಲಕ್ಷ ರೂಪಾಯಿ ಮಾಡಬೇಕಂತ ಇದರಲ್ಲಿ ಬರೀ 16 ಲಕ್ಷ ಕೊಟ್ಟಿದ್ದಾರೆ. ಯಾರು ಇವಾಗ ಕೆಲಸ ಮಾಡಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕಂದ್ರೆ ಇವಾಗ ಬಂಡವಾಳ ಹಾಕ್ಬೇಕು, ಆ ಬಂಡವಾಳ 6 ವರ್ಷ 7 ವರ್ಷ ಆದ್ರೆ ಯಾರು ಕೆಲಸ ಮಾಡಕ್ಕೆ ನೋಡ್ತಾ ಇದ್ವಿ. ಸೊ ಅದರಿಂದ ಇದು ಈ ಗೌರ್ಮೆಂಟ್ ಮಾಡಿರೋದು ತುಂಬಾ ಅನ್ಯಾಯ ಇಷ್ಟಪಡ್ತೀನಿ. ಈ ಬಡವರು ಹಿಂದೆ ಏನು ಸಿಗ್ತಾ ಇಲ್ಲ. ಇದು ಯಾವ ಅಭ್ಯಾಸಗಳು 2007ರಲ್ಲಿ ಮನಮೋಹನ್ ಸಿಂಗ್ ಕಾಲದಲ್ಲಿ ಮಾಡಿದ್ರು. ಇವಾಗ ಇವರೆಲ್ಲ ನೋಡ್ತಾ ಇದ್ದಾರೆ ಬರೀ ಅದ್ರ ಬಗ್ಗೆ ಇವರು ಯಾವುದೋ ಒಂದು ಇದ್ರ ಮೇಲೆ ಇದು ಮಾಡ್ತಾ ಇದ್ದಾರೆ ಹೊರತು ಜನರಿಗೆ ಏನು ಅನುಕೂಲ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈ 2 ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಬದಲಾವಣೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ಯಾಕಂದ್ರೆ ಹಳ್ಳಿಯವರು ಹಳ್ಳಿಯಲ್ಲಿ ಯಾವ ಕೆಲಸ ಮಾಡಬೇಕು ಉದ್ದೇಶದಿಂದ ಈ ವಲಸೆ ಹೋಗ್ತಾ ಇದ್ದಾರೆ. ಇವಾಗ ಮಹಾರಾಷ್ಟ್ರದಿಂದ ಉತ್ತರ ಪ್ರದೇಶದಿಂದ ಆ ವಲಸೆ ನಿಲ್ಲಿಸಬೇಕಾಗಿತ್ತು. ಈ ಯೋಜನೆಯನ್ನ ಮನಮೋಹನ್ ಸಿಂಗ್ ಅವರು, ರಾಹುಲ್ ಗಾಂಧಿ ಅವರು
ಆವಾಗ ನಮ್ಮ ಸರ್ಕಾರ ಇತ್ತು. ನಮ್ಮ ಸರ್ಕಾರದವರು ಯೋಚನೆ ಮಾಡಿ ಮಹಾತ್ಮ ಗಾಂಧಿ ಹೆಸರಿದ್ರು. ಆ ಹೆಸರಲ್ಲಿ ಇವಾಗ ರಾಮ್ಜಿ ಅಂತ ಒಂದು ಹೆಸರಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ 70 ರೂಪಾಯಿ ಕೊಡ್ತಾರೆ. ಆವಾಗ ನಾವು 70 ರೂಪಾಯಿ ಕೆಲಸ ಕೊಟ್ಟು ಮಾಡಿಸಿದ್ವಿ. ನಾವು ಮಾಡಿದ್ವಿ, ನಾವು ಕೆಲಸ ಮಾಡಿದ್ವಿ. ಅದೇ ಒಬ್ಬ ರೈತನಿಗೆ ಅವರು 2,000 ರೂಪಾಯಿ ಸಬ್ಸಿಡಿ ಕೊಡ್ಬೇಕಾರೆ ಅಂತ ಹೇಳ್ತಿದ್ದಾರೆ. ಅದೇ ಒಬ್ಬನೇ ಅವ್ರು ಹೊಲದಲ್ಲಿ ಕೆಲಸ ಮಾಡ್ಕೊಂಡ್ರೆ 1 ಎಕರೆಗೆ 24,000 ರೂಪಾಯಿ 30,000 ರೂಪಾಯಿವರೆಗೂ ಬರುತ್ತೆ. ಪ್ರತಿಯೊಂದು ರೇಷ್ಮೆ ತೋಟ ಇಟ್ಕೊಡೋದು, ಉಳ್ಳಾಗಡ್ಡಿ ತೋಟ ಮಾಡೋದು, ಮಾವಿನ ಗಿಡ ಹಾಕೋದು, ಇಂಥ ಎಲ್ಲ ಯೋಚನೆಗಳೆಲ್ಲ ಒಳ್ಳೆ ಕಾಮಗಾರಿ ಆಗಿದೆ. ಇವಾಗ ನಮ್ಮ ಗ್ರಾಮಗಳಿಗೆ ಒಂದು ಟ್ರೈನ್ ಮಾಡ್ಬೇಕಂದ್ರೆ ಆ ಟ್ರೈನಿಗೆ 5 ವರ್ಷ ಆಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಅದೇ ಮನೆಗಳಲ್ಲಿ ಈಸಿಯಾಗಿ ನಾವು ಹಳ್ಳಿಗಳಲ್ಲಿ ಟ್ರೈನ್ಗಳೆಲ್ಲ ಮಾಡಿದ್ವಿ. ಅದರ ಮುಂಚೆ ನಮ್ಮ ಹಳ್ಳಿಗಳಲ್ಲಿ ಮನೆಗಳ ಮುಂಚೆ ಹಳ್ಳಿಗಳಲ್ಲಿ ಟ್ರೈನ್ಗಳಲ್ಲಿ ಇರ್ತಾ ಇರಲಿಲ್ಲ. ಕಾರಣ ಮಾಡಿದ್ದು ನಾವು ಚಿಕ್ಕ ಮಾಡಿದ್ದೇವೆ. ರಾಮಸಾಗರ ಗ್ರಾಮ ಪಂಚಾಯತ್ ಹೆಸರು. ನಮ್ಮ ರಾಮಸಾಗರ ಗ್ರಾಮ ಪಂಚಾಯತಿ 11 ಹಳ್ಳಿಗಳಿದ್ದಾವೆ. 11 ಹಳ್ಳಿಗಳು ಸೇರಿ 900 ಜಾಗಗಳು ಸದ್ಯಕ್ಕೆ ಇದೆ. ಅದರಲ್ಲಿ ತುಂಬಾ ಕೆಲಸ ಚಾಲ್ತಿಯಲ್ಲಿದೆ. ಇಲ್ಲಿ ಯಾವುದೋ ಕಾಂಟ್ರಾಕ್ಟ್ ಹಿಡಿಯುತ್ತಿಲ್ಲ ಮಾಡ್ತಿದ್ವಿ. ಅದರಿಂದ ಈ ಜಾಬ್ ಕಾರ್ಡ್ ಮಾಡ್ತಿರೋ ತೊಂದರೆಯಿಂದ ನಾವೆಲ್ಲ ಹೋರಾಟ ಮಾಡ್ಬೇಕು ಅಂತ ಹೇಳಿ ನಮ್ದೇ ಹಳೆಯ ಕಾಂಟ್ರಾಕ್ಟ್ ಅಂತ ಹೇಳ್ಬಿಟ್ಟು ನಾವು ಹೋರಾಟ ಮಾಡ್ಬೇಕು ಅಂತ ಹೇಳಿ ನಾನು ಅನಿಸ್ತೀನಿ. ಸೈಕಲ್ ಅಂತಾರೆ. ಇಲ್ಲ ಅಂದ್ರೆ ಈಗ ಬಿಟ್ಟಿರೋದು ನಾವು 4 ವರ್ಷ ಆಗಿದೆ ಮಾಡಿದ್ವಿ, ಬಿಟ್ಟಿಲ್ಲ. ಅಂದ್ರೆ ಎಡೆ ಮಾಡ್ಕೊಂಡು 40% ಬಿಟ್ಟಿದ್ರು. ಬಿಟ್ಟಿರೋದಕ್ಕೋಸ್ಕರ ತುಂಬಾ ಕಷ್ಟ ಆಗ್ತದೆ. ಕೆಲಸ ಮಾಡೋದ್ರಿಂದ ನಾನು ರೈತರಿಗೆ ಹಾಕೊಟ್ಟಿಲ್ಲ. ಹಾಕೊಟ್ಟಿದ್ವಿ. ಪ್ರಾಬ್ಲಮ್ ಏನಂದ್ರೆ ಮಾಡಿದ್ವಿ. ಮೆಟೀರಿಯಲ್ಗೆ ಅಂದ್ರೆ ಅವ್ರಿಗೆ ಸುಮಾರು 4-5% ಆಗ್ಬೇಕು. ನಾವು ಒಂದು ಅಲ್ಲಿರೋ ಸದಸ್ಯರು ಏನ್ ಬರುತ್ತೆ, ನೀವು ಮಾರ್ಕೆಟ್ ನಾವು ಕಟ್ಬಿಟ್ಟು ಬರಲ್ಲ, ಹೆಂಗ್ ಬಂದಿಲ್ಲಮ್ಮ ಅಂತ ತುಂಬಾ ತೊಂದರೆ ನಮಗೂ ಕೊಡ್ತಾ ಇದ್ರೆ ನಾವು ಸದಸ್ಯ ಮತ್ತೆ ಕಿಲೋ ಮೇಲೆ ತುಂಬಾ ಚೆನ್ನಾಗಿತ್ತು ಮೇಡಮ್. ಮಾಡಿದ್ವಿ ನಾವು ಸುಮಾರು ಬೆಲೆ ಜಾಸ್ತಿ ಮಾಡಿದ್ವಿ ನಮ್ಮ ಪಂಚಾಯತಿಯಲ್ಲಿ. ಈಗ ಮಾಡಕ್ಕೆ ಸ್ವಲ್ಪ ತೊಂದರೆ ಇದೆ. ಬೆಳಗ್ಗೆ ಸ್ಟಾರ್ಟ್ ಕೊಟ್ಟಿದ್ದಾರೆ, ಮತ್ತೆ ಸಂಜೆಗೂ ಇದೇ ಜನ ಇರ್ಬೇಕು. ಅಕಸ್ಮಾತ್ ಒಬ್ಬರೇ ಹೋಗ್ತಾರೆ, ಅವಾಗ ಸಾಧ್ಯ ಕೊಟ್ಟಿರ್ತಾರೆ, ಮಧ್ಯಾಹ್ನಕ್ಕೂ ಆಬ್ಸೆಂಟ್ ಮಾಡಿಬಿಟ್ಟಿರ್ತಾರೆ. ಊರಲ್ಲಿ ಬೇಕಾಗಿದ್ದು ಸ್ವಲ್ಪ ತಿಳುವಳಿಕೆ ಇದ್ದವರು ಅಪ್ಲಿಕೇಶನ್ ಹಾಕೊಂಡು ಎನ್ಆರ್ಎಸ್ ಯೋಜನೆಯಲ್ಲಿ ಊರಲ್ಲಿ ಬೇರೆಯವರು ಬೇಕಾಗಿರೋರು ಕೇಳಿದ ಕೆಲಸವನ್ನು ಕೂಡ ನಂದವ್ರು ಮಾಡ್ಕೊಡ್ತಾ ಇದ್ರು. ಈಗ ಯಾರು ಮಾಡ್ಕೊಡಕ್ಕೂ ಆಗಿಲ್ಲ. ಕಾರಣ ಏನು ಅಂದ್ರೆ 2002ರಲ್ಲಿ ಪ್ರಾರಂಭ ಆದಾಗ ವಾರಕ್ಕೊಂದೇ 1 ದಿನ ಮೆಸ್ ಮಾಡ್ತಾ ಇದ್ರು. ಅವಾಗ ಕೋರ್ಟ್ಗಳು ಕೊಟ್ಟು ಮೆಜರ್ಮೆಂಟ್ ತಗೊಂಡು ಪೇಮೆಂಟ್ ಮಾಡ್ತಾ ಇದ್ರು. ವಾರಕ್ಕೆ 1 ದಿವಸ ಬರ್ತಾ ಏನಾಯ್ತು, ಬೆಳಗ್ಗೆ 1 ದಿವಸ ಮಾಡ್ಬೇಕಾಗಿ ಬಂತು. ಈಗ ಅದನ್ನ ಮಾಡ್ಬೇಕಂದ್ರೂ ಮೊದಲು ಕಷ್ಟ ಆಯ್ತು. ಇಲ್ಲಿ ಆಕ್ಷನ್ ಪ್ಲಾನ್ ಮಾಡಬೇಕು, ಅಪ್ರೂವಲ್ ಬರಬೇಕು, ಎಸ್ಟಿಮೇಟ್ ಮಾಡಬೇಕು. ಎಸ್ಟಿಮೇಟ್ ಮಾಡಿದ್ಮೇಲೆ ಅದನ್ನ ಇಲ್ಲಿ ಒಂದು ಬೋರ್ಡ್ ನೆಡಬೇಕು, ಅದನ್ನ ಬೋರ್ಡ್ ಬರೀಬೇಕು, ಅದನ್ನ ಜಿಯೋ ಟ್ಯಾಗ್ ಮಾಡಬೇಕು. ಅಲ್ಲಿಂದ ತಾಲೂಕ್ ಪಂಚಾಯತಿ ಕಳಿಸ್ಬೇಕು, ಅಲ್ಲಿ ಅವರ ಕಳಿಸ್ಬೇಕು. ಅಲ್ಲಿಂದ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕು. ಜಿಲ್ಲಾ ಪಂಚಾಯತಿ ಬಂದ್ಮೇಲೆ ನಾವು ಕೆಲಸ ಶುರು ಮಾಡ್ಬೇಕು. ಕೆಲಸ ಶುರು ಮಾಡಿದ್ದೀವಿ ಅಂದ್ರೆ ಬೆಳಗ್ಗೆ ಮಾಡ್ಬೇಕು, ಸಾಯಂಕಾಲ ಮಾಡ್ಬೇಕು. ಕರ್ಕೊಂಡು ಹೋಗಿ ನಿಲ್ಸ್ಬೇಕು. ನಾವು ಕೆಲಸ ಮಾಡಿ 1 ತಿಂಗಳು ಆಗಿರುತ್ತೆ, ಅವಾಗ ಪೇಮೆಂಟ್ ಬಂದಿರಲ್ಲ. ನಾವು ಕೆಲಸ ಮುಗಿದ್ಮೇಲೆ 1-2 ತಿಂಗಳು ಮಾಡ್ಬೇಕು. ಅವಾಗ ಕೆಲಸ ಮಾಡಿದ ಜನ ಸಿಗಲ್ಲ, ಯಾರೋ ನಿಲ್ಲಿಸ್ತೀವಿ, ಅವರು ಇವರಲ್ಲ ಅನ್ನೋದು ಆಬ್ಸೆಂಟ್ ಆಗ್ಬೋದು. ವಾರ 15 ದಿನದಲ್ಲಿ ಮುಖ್ಯಮಂತ್ರಿ 1 ತಿಂಗಳು 2 ದಿನ ಮಾಡೋದು. ಇದೆಲ್ಲ ಜನರಿಗೆ ಕಷ್ಟ ಆಗ್ಬಿಟ್ಟಿದೆ, ಬಹಳಷ್ಟು ಕಷ್ಟ ಆಗಿದೆ. ಕೂಡ ಒಬ್ಬ ರೈತ ಆಗಿರ್ಬೋದು, ನಮ್ಮವಾದ ಒಂದು ಅಭಿವೃದ್ಧಿಯಲ್ಲಿ ಒಂದು ಅಪ್ಲಿಕೇಶನ್ ಹಾಕೊಂಡು ಪಂಚಾಯತಿಗೆ ನಮ್ಮ ಜಮೀನಿಗೆ ದಾರಿ ಬೇಕು ಅಂದ್ರೆ ಪಂಚಾಯತಿಗೆ ಒಂದು ಅರ್ಜಿ ಹಾಕೊಂಡು ಅದರಿಂದ ಕೆಲಸ ತಗೊಂಡು ಮಾಡ್ತಾ ಇದ್ವಿ. ಅವ್ರಿಗೂ ಹಿಡಿತಾ ಇತ್ತು, ಅವ್ರ ಕೆಲಸನೂ ಮುಗಿತಾ ಇತ್ತು. ಈಗ ಅಂತ ಕೆಲಸ ಮಾಡಕ್ಕೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ.
ಒಂದು ದನದ ಸೆಟ್ ಆಗ್ಲಿ, ಒಂದು ಮೇಕೆ ಸೆಟ್ ಆಗ್ಲಿ, ಒಂದು ಕುರಿ ಸೆಟ್ ಆಗ್ಲಿ, ಒಂದು ಹಂದಿ ಸೆಟ್, ಕೋಳಿ ಸೆಟ್, ಯಾವುದೇ ಆಗ್ಲಿ ಈಗ ಒಂದ್ ಸೆಟ್ ಮಾಡಿದಾರಂದ್ರೆ ಅದಕ್ಕೆ ಕೂಲಿ ಮಾತ್ರ ಒಂದು 50,000ಕ್ಕೆ 58 ಸಾವಿರಕ್ಕೆ ಡಿಸ್ಕೌಂಟ್ ಕೂಲಿ ಕೊಡ್ತಾರೆ. 50,000 ಕೊಡಬೇಕು, 4 ವರ್ಷ ಅದನ್ನು ಕೊಡ್ತಾ ಇಲ್ಲ. ಕೇಳಿದಾಗ ಅದಕ್ಕೆ ವಿಶ್ವ ಬಂದಿಲ್ಲ, ಇದು ಬಂದಿಲ್ಲ, ಅದು ಬಂದಿಲ್ಲ ಅಂತ ಯಾವನ್ನೂ ಜವಾಬ್ ಕೊಡಕ್ ಆಗ್ತಾ ಇಲ್ಲ. ಪಂಚಾಯತ್ ಬಿಡುವಾಗಲೇ ದಿಲ್ಲಿಂದ ಕಂಪ್ಲೇಂಟ್ ತಗೊಂಡು ಇವಾಗ ಹೇಳಿದ್ರು ಇವನು ನಮ್ಮನ್ನ ಇದು ಮಾಡಕ್ ಆಗ್ತಾ ಇಲ್ಲ, ಕನ್ವಿನ್ಸ್ ಮಾಡಕ್ ಆಗ್ತಾ ಇಲ್ಲ. ಯಾಕಂದ್ರೆ ಮೇಲ್ಗಡೆಯಿಂದ ಅವ್ರ ತೊಂದರೆ ಇದೆ. ಆದ ಕಾರಣಗಳಿಂದ ಇದು ಈಗಿನ ಸರ್ಕಾರ, ಬಿಜೆಪಿ ಸರ್ಕಾರ ಇದನ್ನ ಇವರು ಒಳ್ಳೆ ಒಂದು ಸಮುದಾಯ ಭವನ ಕಟ್ಕೋಬೇಕಾದ್ರೂ ಕೂಡ ಅವರೊಂದು ಎನರ್ಜಿನಲ್ಲಿ ಕೊಡ್ತಾ ಇದ್ರು, ಒಂದು ಆಫೀಸ್ ಕೊಡ್ಕೋಬೇಕಾದ್ರೂ ಕೊಡ್ತಾ ಇದ್ರು. ಇದರಲ್ಲೆಲ್ಲ ಒಳ್ಳೆ ಹೆಸರು ಬರ್ತಾ ಇದೆ. ಇವರೆಲ್ಲ ಒಳ್ಳೆ ಹೆಸರು ತಗೊಂತಾ ಇದ್ದಾರೆ. ಈ ಹೆಸರನ್ನ, ಈ ಒಂದು ದಾಖಲೆಯನ್ನ ಬದಲಾವಣೆ ಮಾಡಬೇಕು, ಇದನ್ನ ಬೇರೆ ಹೆಸರಿಡಬೇಕು, ಇದನ್ನ ದಾರಿ ತಪ್ಪಿಸಬೇಕು ಅಂತ ಮಾಡ್ತಾ ಇದ್ದಾರೆ. ಇದು ಬಹಳಷ್ಟು ಬಡಜನರಿಗೆ ಬಹಳಷ್ಟು ಕಷ್ಟ ಆಗ್ತಾ ಇದೆ. बट जितना आपने डिटेल में यहाँ बताया है अब तक किसी ने नहीं बताया। और मैं तो चाहूंगा, मैंने रिक्वेस्ट करी है कि आप एक नोट बना के दें। कांग्रेस पार्टी बहुत बड़ा धरना करने जा रही है बैंगलोर मनरेगा से। तो उसमें हमारे जनरल सेक्रेटरी इंचार्ज जगदीश सिंह सुरजेवाला जी, हमारे चीफ मिनिस्टर का पार्टिसिपेट, आपको उनको बताना चाहिए। तो सबसे बड़ी प्रॉब्लम क्या हुआ मनरेगा में, जब कांग्रेस पार्टी डॉक्टर मनमोहन सिंह जी, सोनिया गांधी जी के समय में स्कीम आई तो हमने लगभग 120 डेज 120 दिन से स्कीम पे डिस्कशन करा। हमने लोकसभा में डिस्कशन करा, हमने राज्यसभा में डिस्कशन करा, हमने ऐसी सिविल सोसाइटी से बैठ के डिस्कशन करा, लोगों के व्यूज लिए, तो उन्होंने सजेशन दिया 2000 की पॉलिसी बनी। पर बीजेपी ने क्या करा, 3 दिन के अंदर 13 दिसंबर 2025 कैबिनेट प्रपोजल आया कि मनरेगा का नाम बदलो। और भारतीय जनता पार्टी ने अब तक 23 स्कीम्स के नाम बदले। जैसे वो कहते हैं स्वच्छ भारत अभियान, ये कांग्रेस के समय की स्कीम का नाम बदल दिया। आप वो कहते हैं डिजिटल इंडिया, ये कांग्रेस के समय की स्कीम का नाम बदल दिया। बेटी पढ़ाओ बेटी बचाओ, कांग्रेस की स्कीम थी, नाम बदल दिया। इतनी सारी स्कीम, मेक इन इंडिया, कांग्रेस की स्कीम थी, नाम बदल दिया। क्योंकि नाम बदल की पब्लिसिटी मोदी जी करते हैं। वो ये दिखाते हैं कि इसकी स्वच्छ भारत अभियान में नहीं क्या है, मोदी देख रहे हैं कि डॉक्टर मनमोहन सिंह जी की समय की स्कीम थी, नाम बदल दिया। पर इस स्कीम में केवल नाम नहीं बदला, जो कॉन्स्टिट्यूशन जिसे कहते हैं संवैधानिक हक, कांग्रेस पार्टी ने देश में 10 करोड़ लोगों को, 10 करोड़ पीपल वो गिवन कॉन्स्टिट्यूशन राइट टू वर्क, आपको संवैधानिक अधिकार कांग्रेस ने दिया था। और ये वर्ल्ड की सबसे बड़ी गारंटी स्कीम थी। आज तक वर्ल्ड में कोई ऐसी गवर्नमेंट स्कीम नहीं निकली जहां 10 करोड़ लोगों को रोजगार की गारंटी दी। इन्होंने केवल नाम नहीं बदला, पूरी स्कीम बदल। और दूसरी बात यह है, देखो कितने इनसेंसिटिव लोग हैं, ये लोग कितने ज्यादा अहंकारी हैं। 10 करोड़ों का लोगों का जीवन एक कदम से उन्होंने बदल दिया बिना बात करे। ये वही लोग हैं जिन्होंने, आपको याद होगा, 500 2000 रुपए के नोट, 1000 रुपए के नोट बंद कर दिए थे। रिमेंबर मोदी जी से कि 500 रुपए की करेंसी बंद कर दो, नई करेंसी लेके आए। एवरीवन वाज स्टैंडिंग आउटसाइड ट्राइंग टू चेंज द करेंसी। लोगों ने नहीं लगा दी, उस समय भी बिना सोच के लेके आए थे। उसके बाद वो किसान के लिए कानून लेकर आए थे, एंटी फार्मर्स लॉ। 700 किसानों की जान गई प्रोटेस्ट में। फिर जाके मोदी जी ने कानून को बंद कर दिया। और इस कानून को बिना किसी से बात करे, अब तो यहाँ बैठ के चर्चा ही तो कर रहे, एक दूसरे को सजेशन दे रहे कि इस बिल में क्या क्या कमियां हैं। अगर सरकार इस तरीके से लेकर आती तो शायद जिस तरीके से उन्होंने बड़े बड़े चेंजेस करे, चेंज नहीं कर पाता। सबसे बुरी काम इन्होंने क्या करा, अब कोई गारंटी नहीं है, कर्नाटका में काम नहीं देना तो नहीं देंगे। पहले हर एक स्टेट में, हर एक ग्राम पंचायत में काम होता, अब सेंट्रल गवर्नमेंट डिसाइड करेगी कि किस स्टेट में काम होगा, किस स्टेट में काम नहीं होगा। पहले महात्मा गांधी जी का क्या सोचना कि एम्पावर द विलेजेस, विलेजेस के अंदर एम्पावरमेंट लेकर आओ।
वो जो चरखा चलाते थे, आपको याद होगा महात्मा गांधी जी, इट वाज अ साइन ऑफ गिविंग जॉब्स। हर गांव के अंदर चरखा चलाओगे, 2 रुपए कमाते थे, कोई चरखा चलाते थे, एक पावर करते थे। आज इन्होंने क्या करा है कि दिल्ली में बैठे लोग डिसाइड करेंगे कि किस प्रदेश में काम होगा, किस प्रदेश में काम नहीं होगा। आप सबकी जो भूमिका है, पहले आप सब लोग डिसाइड करते थे कि ट्रेन बननी है, जो आपके यहाँ पे मॉल बननी है, या मैंने कई जगह जिम्स भी, यूथ के लिए जिम्स बनाए हैं लोगों ने, जो एक्सरसाइज की मशीन होती है, वो तो लोगों ने पार्क्स बनाए, हॉस्पिटल बनाए, घर बनाए हैं, इतना कुछ इन्होंने वेलकम गेट्स बनाए यहाँ पे, आरसीसी की कुछ लोगों ने यहाँ बनाए। आप लोग डिसाइड करते थे कि हमारे गांव में गेट की जरूरत है, हमारे गांव में ट्रेन की जरूरत है, हमारे यहाँ पे बगैर ग्राउंड की जरूरत है। आप लोग डिसाइड करते हैं, पर अब आप लोग डिसाइड नहीं करेंगे, आप पे सिस्टम का रोल इन्होंने शुरू कर दिया। अब दिल्ली में बैठे लोग डिसाइड करेंगे कहाँ काम होगा, कहाँ काम नहीं होगा। अब जिस स्टेट में इलेक्शन होगा वहां काम करना शुरू कर देंगे, चाहे इलेक्शन नहीं होगा वहां काम नहीं करेंगे। बिहार में देखिए, बिहार में इलेक्शन से 1 महीना पहले 10,000 रुपीज सब महिलाओं को बैंक खाते में डालेंगे, लोग प्रभावित हो गए। दिल्ली से मैं आता हूँ, दिल्ली में कोई भी गारंटी जो दिल्ली की बीजेपी सरकार ने कहा था उसने पूरा नहीं करा, कर्नाटक में पूरा करे, या महिलाओं के बैंक खाते में समाज से पैसा भी देते हैं, ट्रांसपोर्टेशन भी देते हैं, इलेक्ट्रिसिटी भी देते हैं, युवा निधि के माध्यम से भी देते हैं, अन्य नियों के माध्यम से। Money for every month, 45,000 families, औरत individual or every month, nine till now. और बीजेपी ने, मोदी जी ने कहा था कि 15 लाख रुपए देंगे, आए आपके अकाउंट में 15 लाख है, 15 लाख मोदी जी का, मोदी का पैसा आया तो मेरे छूट लगा। आपके यहाँ पे जो स्मृति ईरानी ने कहा था 500 रुपए का सिलेंडर सस्ता होगा, सस्ता होगा। मोदी जी ने कहा था 2 करोड़ रोजगार देंगे, मिला क्या? सही बताओ, मोदी ने कहा था चाइना को लाल दिखाएंगे, मिला क्या? ट्रम्प क्या है, तो सिलेंडर उतारे मोदी जी। हाँ, गोल्ड कितना महंगा हो गया, और डीजल पेट्रोल कितना महंगा हो गया। तो मोदी जी की गारंटी थी कि अच्छे दिन आएंगे, अच्छे दिन आएंगे। मोदी जी की गारंटी कोई गारंटी 100% पे गारंटी मोदी जी गारंटी। और ये भी जो वो काम कर रहे हैं, ये केवल बड़े बड़े इंडस्ट्रीज को करने के लिए काम कर रहे हैं। राहुल गांधी जी क्या करते हैं, किसान की लड़ाई में कौन लड़ता है, राहुल गांधी जी। एससी की लड़ाई में कौन लड़ते हैं, राहुल गांधी जी। किसानों की लड़ाई हो, मजदूरों की लड़ाई में कौन लड़ते हैं, राहुल गांधी जी। अब तो कुछ भी नहीं मिल रही, और उसमें जीएसटी भी लगा देते हैं। तो आप लोगों को इसलिए क्या बुलाया है, और ये राहुल गांधी जी की तरफ से, खड़गे जी की तरफ से अवसर पर निर्देश कि एक ग्राम पंचायत में जाके लोगों को बताओ। अगर हम बताएंगे नहीं, लोगों को पता नहीं चलेगा। We have to tell them, if we are giving 2,000 rupees to every woman, we must tell them कि हमने वादा किया था, बैंक ने वादा किया था मुझे अच्छी चीजों की, मैं सबको 2,000 रुपए महीनों के बैंक खाते में मिलते, सबको मिलते हैं। किसी भी कास्ट की, क्रीम की, कहीं रहती है, उन सबको मिलते हैं, भले किसी पॉलिटिकल पार्टी को, सबको देते हैं। आज हम बस में बैठते कर्नाटक में, पूरे कर्नाटक में बस में जाते हुए टिकट का पैसा से नहीं, सब ये कांग्रेस की गारंटी है। राइट टू वर्क हम लेकर आए, राइट टू एजुकेशन हम लेकर आए, राइट टू लाइवलीहुड हम लेकर आए, राइट टू फूड हम लेकर आए, ये सारी कांग्रेस की स्कीम्स। तो बीजेपी क्या करती है, अदानी अंबानी, उसके अलावा कुछ नहीं। तो इसीलिए आज आपके बीच में आए कि आप सब लोगों को ये बताने के लिए कि आप लोग भी जाकर अपने अपने पंचायतों में जो मनरेगा के वर्कर्स हैं उनसे मीटिंग कीजिए, उनको बताइए, वी मस्ट टेल देम, वी मस्ट एजुकेट देम। और तभी की कांग्रेस पार्टी का संगठन मजबूत भी होगा। मैं दिल्ली से ऐसे नहीं आएगा इनको यहाँ पे हटने का शौक है, मैं इसके कि हम आगे बताएं कि राहुल जी चाहते हैं कि पंचायत हम लोग चाहिए, खड़गे जी चाहते हैं कि पंचायत।
आगे भी कोशिश करेंगे कि मेरे 5 दिन बाद 10 दिन के बाद कि 5-10 पंचायत में इधर जाए। ये सब मजदूरों को हम बुला के बोले, वरना उनकी लड़ाई और कोई नहीं लड़ेगा, केवल कांग्रेस पार्टी उनके लिए लड़ सकती है। और ये ग्राम पंचायत की जो अहमियत है वो काम की वजह से तो है। जब काम ही खत्म हो जाएगा तो हम कहेंगे दो बार वो कहते हैं कि आप जब घर से निकलोगे, Independent government, Gram Panchayat is an independent. yes, but not self-sustaining, but then all the rights will go. They will snatch away all the rights. 20 finance commission, but then they will take away all the rights. Imagine a Gram Panchayat without any powers. Earlier the duty was you decide, आप decide करते थे क्या करना है। अब आप केवल चाहेंगे और वो भी जब मोदी जी चाहेंगे था आपके चाहने से कुछ नहीं है। And every state is in a big debt today. पहले 99 का रेशो था, अब 60-40 कर दिया। यूपी हो, आंध्र प्रदेश हो, कर्नाटक हो, मध्य प्रदेश हो, बिहार हो, केरला हो, तेलंगाना हो, अब सब स्टेट्स के ऊपर बहुत ज्यादा कर्जा है। जीएसटी का पैसा मोदी जी देंगे, पैसा वो देंगे, और जो मनरेगा का पैसे आप लोग दोगे, और फोटो किसकी लगेगी? मोदी जी की। मुझे कल हाउस कोटे में बताया कि जो प्रधानमंत्री विकास योजना के घर बन रहे हैं, एक घर की कॉस्ट 7 लाख रुपीस है। 1 लाख रुपीस सेंट्रल गवर्नमेंट देती है, 6 लाख रुपीस कर्नाटक गवर्नमेंट देती है, और फोटो मोदी जी की लगा देती है। ऐसे मनरेगा में करेंगे, पैसे आप लोग दोगे और फोटो मोदी जी लगेगा, और वही डिसाइड करेंगे कि फोटो लगी है। तो इसीलिए हम सब कोशिश करते हैं ज्यादा से ज्यादा लोगों में जाना है, उनको बताना है, तभी हमारा कार्ड भी मजबूत होगा। आप बताएंगे तो उसका नुकसान हमें आएंगे। Sir, very